ಕೂಡಿಸ್ಬೇಕು. ನೆಕ್ಸ್ಟ್ ಅತ್ಯುದ್ರಿಕ್ತ ವಿದೋಷಕ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗವಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನೇತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಇದಾಯ್ತು. ಉದೇತಿ ಪೂರ್ವತಃ ಸೂರ್ಯೋ ನಿಮ್ರೋಚಿತ ಪಶ್ಚಿಮೆ ಏವಂ ನೇಮ ಉದ್ದಿಷ್ಟೋ ಬ್ರಹ್ಮಣ ವಿಷ್ಣುಜೋಧನಾತ್. ಸೂರ್ಯ ಪೂರ್ವದಲ್ಲೇ ಹುಟ್ಟಬೇಕು, ಪಶ್ಚಿಮದಲ್ಲೇ ಮುಳಬೇಕು, ಅದು ಪರಮಾತ್ಮನ ನಿಯಮ, ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ. ದ್ವಿಗುಣಂ ಕಾಲಂ ಉದಿತ್ವಾ ದಕ್ಷಿಣಾದಿಷು ಮಧ್ಯೆ ಚ ಅವಸ್ಥಿತಿ ಪಶ್ಚಾತ್ ಬ್ರಹ್ಮಾಣಂ ಯಾಚಿತಾ ಪುರ ಹಿರಣ್ಯಕೇನ ಸೂರ್ಯಸ್ಯ ಹಿರಣ್ಯಾಕ್ಷೇನ ವೈ ಪುನಃ ಯದಾ ಅಸುರಾಣಾಂ ದೇವತ್ವಂ ಬ್ರಹ್ಮ ತತ್ ಪ್ರದದೌ ತಯೋಃ. ಸಚ್ಛ್ರುತ್ವಾ ಇಂದ್ರಾದಿಭಿಃ ಪ್ರೋಕ್ತಂ ಕಥಂ ಪ್ರಾದಾವರಾವಿಮಂ ದೇವತಾ ಹಿ ವಿನಶ್ಚೇಯುಃ ಏವಂ ತತ್ತೇ ವರೇ ತ್ವಯಾ ಇತ್ಯುಕ್ತೋ ದೈವತಃ ಪ್ರಾಹ ಲೋಕಪಿತಾ ಬ್ರಹ್ಮ ಲೋಕಪಿತಾಮಹಃ. ಒಂದು ನಿಮಿಷ ಹಿಂದೆ ಹೋಯ್ತಾ, ಮುಂದೋಯ್ತಾ, ಹಿಂದೆ ಹೋಯ್ತಾ? ಹಿಂದೆ ಯಾವುದು ಇಲ್ಲಿದೆಯಾ? ಹಾಂ, ಉದಯಿತ್ಯ ಅದಾಗಿತ್ತು, ನಿನ್ನೆ ಆಗಿತ್ತು. ಅದು ಸ್ವಲ್ಪ ಅರ್ಧ ಆಗಿತ್ತೇನೆ, ಅರ್ಧ ಆಗಿತ್ತು. ಸರಿ. ಉದಯಾಸ್ತಾದ್ರಿ ಮಧ್ಯಸ್ಯ ವಸವಃ ಪತಯಸ್ವ ಹೇಳಿದ್ರಲ್ಲ, ವಸುಗಳು ಅದಕ್ಕೆಲ್ಲ. ಆಮೇಲೆ ರುದ್ರದೇವರು, ಆಮೇಲೆ ಚಂದ್ರ, ವಾಯುದೇವರು, ಬ್ರಹ್ಮದೇವರು. ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಕರೆ. ಅದಕ್ಕೇನೆ ರಾತ್ರಿಯ ಕೊನೆಯ ಭಾಗಕ್ಕೆ ಯಾರು? ಬ್ರಹ್ಮದೇವರ ಅಧಿಪತಿಗಳು. ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಆ ಹೆಸರಿನಲ್ಲೇ ಏನಿದೆ? ಬ್ರಹ್ಮದೇವರು ಅಂತೇಳಿ. ಅದಕ್ಕಿಂತ ಮುಂಚೆ ಸೌಮ್ಯ ಸ್ವಲ್ಪ ಕೂಲ್ ಆಗ್ತಾ ಬರುತ್ತೆ. ಎದ್ದು ಬೇಸಿಗೆಯಲ್ಲೂ ಕೂಡ ರಿಲೇಟಿವ್ಲಿ ಸ್ವಲ್ಪ ಕೂಲ್ ಆಗುತ್ತೆ. ಪೂರ್ತಿ ಕೂಲ್ ಆಗದೆ ಹೋದ್ರೆ ರಿಲೇಟಿವ್ ಚಳಿ ಕೂಡ ಜಾಸ್ತಿ ಆಗುತ್ತೆ ಅಷ್ಟೊತ್ತು ಸರಿಯಾಗಿ. ಮುಹೂರ್ತ ಮುಂದೆ ಲೆಕ್ಕ ಹಾಕ್ಬೇಕು. ಆಮೇಲೆ ಮುಹೂರ್ತ ಅಂತ ಹೇಳಿದ್ರೆ ಎಷ್ಟು, ಅಷ್ಟೊತ್ತು ಕಾಲ ಇರುತ್ತೆ ಅಂತ ಅರ್ಥ. ಮುಹೂರ್ತ ಹುಡುಕ್ತಾರಲ್ಲ ಹಾಗೆ, ಅಷ್ಟೊತ್ತು ಮಾತ್ರ ಮುಹೂರ್ತ ಇರುತ್ತೆ. ಅಷ್ಟರೊಳಗೆ ಮಾಡಬೇಕಂದ, ಅದು ಮುಖ್ಯವಾದ ಅಂಶ. ವಸುಭೋಜ್ಯ ಅರ್ಧಕಾಲ, ಆಮೇಲೆ ರುದ್ರಭೋಜ್ಯ, ಆಮೇಲೆ ರೌದ್ರಕಾಲ. ಬಟ ಮಧ್ಯ ರಾತ್ರಿ ಏನದು ರೌದ್ರಕಾಲ, ಭಯಾನಕವಾದ ಕಾಲ. ರುದ್ರಭೋಜ್ಯು ಅರ್ಧರಾತ್ರ ರುದ್ರ. ಅದೇ ಹೇಳಿ, ಅದಾದ್ಮೇಲೆ ನೆಕ್ಸ್ಟ್ ಅದೇ ಇರೋದು, ಮುಂದೆ ಯಾವುದೇ ಇಲ್ಲ. ಇನ್ನೊಂದು ನೀವು ಒಂದಿದೆ ನೋಡಿ, ಏಕತ್ರಿಂಶತ್ತು ಘಟಿಕಾ ಸಾಚಿಕಾ ವಸುದೈವತಾ. ಏಕತ್ರಿಂಶತ್ತು ಅಂದರೆ 31 ಗಡಿಗೆಗಳು ವಸುದೇವತಾ. ತದರ್ಧ, ಅದಕ್ಕೆ ಅರ್ಧ ರುದ್ರದೈವತ್ಯಾ. ಎಷ್ಟಾಯ್ತು ಅಲ್ಲಿಗೆ? ಏಕತ್ರಿಂಶತ್ತಿಗೆ 15 ಆಮೇಲೆ ಆದಿತ್ಯ ದೈವತಾ. ಆದ್ಮೇಲೆ ತದರ್ಧ, ಅದಕ್ಕರ್ಧ ಆದಿತ್ಯ ದೇವತೆಗಳು. ಆಮೇಲೆ ಮಾರುತ ಬ್ರಹ್ಮ ತದರ್ಧೋ ದೇಶತಸ್ತಥ. ಬ್ರಾಹ್ಮ ಮುಹೂರ್ತ ಇನ್ನೂ ಕಡಿಮೆ, ಆ ಮುಹೂರ್ತದಲ್ಲಿ ಇರಬೇಕು. ಭಾರಿ ಒಳ್ಳೆ ಮುಹೂರ್ತ, ಒಳ್ಳೆ ಚಾನ್ಸ್, ಅತಿ ಕಡಿಮೆ ಕೊಟ್ಟಿರ್ತಾರೆ. ರೌದ್ರೋ ದ್ವಿಗುಣೀಭೂತೋ ವಸುಕಾಲೋ ಯಾವಾನ್ ತಾವಾನ್ ಭವತಿ ಇತಿ ದ್ವಿಸ್ತಾವತ್. ಲೆಕ್ಕ ಹಾಕಬೇಕಾದ್ರೆ ರುದ್ರ ಭಾಗ ತೊಗೊಂಡಾಗ ಡಬಲ್ ಮಾಡಬೇಕು, ಅದನ್ನ ತೊಗೊಂಡಾಗ ಕಡಿಮೆ ಮಾಡಬೇಕು. ಅರ್ಧ ಇತ್ಯರ್ಥ. ಬ್ರಹ್ಮೋ ಮುಹೂರ್ತ ಇತ್ತು. ಸರಿಯಾದ ಮುಹೂರ್ತ ಬ್ರಾಹ್ಮ ಮುಹೂರ್ತ ಆಡಬೇಕು. ಅದು ಬಿಟ್ಟು ಬ್ರಾಹ್ಮಿ ಮುಹೂರ್ತ ಅಂದ್ಬಿಡ್ತಾರೆ. ಬ್ರಾಹ್ಮಿ ಮುಹೂರ್ತ ಅನ್ನಬಾರ್ದು. ಯಾಕೆ? ಬ್ರಾಹ್ಮಿ ಮುಹೂರ್ತ ಏನಾಯ್ತು? ಅದು ಶ್ರೀಲಿಂಗವಾದಾಗ ಇದು ಪುಲ್ಲಿಂಗದ ಶಬ್ದಕ್ಕೆ ಮ್ಯಾಚ್ ಆಗಲ್ಲ. ಅದ್ರ ತಕ್ಕಂತೆ ಅದು ಚೇಂಜ್ ಮಾಡಬೇಕಾಗುತ್ತೆ. ಗೊತ್ತಾಯ್ತಾ? ಅದು ಒಂದು ಇದಾಗಿಬಿಡುತ್ತೆ. ಅದು ಏನು ಹೇಳ್ತೀವಿ ಅಂತ ಅರ್ಥ ತಿಳ್ಕೊಳ್ಳೋದು ಹೇಳಿದ್ರೆ ಹಾಗಾಗಿಬಿಡುತ್ತೆ. ಬ್ರಾಹ್ಮ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ ಹೇಳಿ ಅಭ್ಯಾಸ. ಅದೇ ತಿದ್ದು ಬಿಡ್ತಾ ಇರ್ಬೇಕು. ಸರಿ ಇದ್ರು ಕೂಡ ಬ್ರಾಹ್ಮಿ ತಿದ್ದುಕೊಂಡ್ಬಿಡ್ತಾರೆ ಕೆಲವು ವಿಷಯ ಆಗಿದ್ರೆ. ಏನ ಅದೇ ಹೇಳಿ, ಬ್ರಾಹ್ಮೇ ಮುಹೂರ್ತ, ಬ್ರಾಹ್ಮಿ ಮುಹೂರ್ತ ಅಲ್ಲ, ಬ್ರಾಹ್ಮೇ ಮುಹೂರ್ತೆ ಉತ್ಥಾಯ. ಅದು ಹೇಳಿದ್ನಲ್ಲ, ಅದು ತಿದ್ದು ನಮ್ಮ ಪ್ರಕಾರ ಓದ್ಕೊಂಡ್ಬಿಡ್ತೀವಿ. ಅದು ಸರಿ ಹೋಗ್ಬಿಡ್ತಾರೆ, ತಪ್ಪು. ಪೂರ್ವರಾತ್ರ ಕನ್ನಡದಲ್ಲಿ ಮಹಾತ್ಮೆ ಅಂತ ಕರೀತಾರೆ, ಸಂಸ್ಕೃತದಲ್ಲಿ ಮಹಾತ್ಮೆ ಅಂತ ಕರೀಲಕ್ಕೆ ಬರಲ್ಲ, ಮಹಾತ್ಮ್ಯ ಅಂತ ಕರೀತಾರೆ. ಗೊತ್ತಾಯ್ತು? ಇವರು ಹಾಗೆ ಮಹಾತ್ಮೆನೇ, ತಪ್ಪದು. ಅದು ಸಂಸ್ಕೃತ ಅಂತ ಆ ಪದ ಉಪಯೋಗಿಸಕ್ಕೆ ಬರೋದಿಲ್ಲ. ಮಹಿಮೆ ಅನ್ಬೋದು ಬೇಕಾದ್ರೆ, ಮಹಾತ್ಮ್ಯ ಅನ್ಬೇಕು, ಮಹಾತ್ಮೆ ಅನ್ಬಾರ್ದು, ಮಹಾತ್ಮ್ಯ ಪದ ಅದು. ಅದೇ ರೀತಿಯಲ್ಲಿ ಇದು ಕೂಡ ಹಾಗೆ. ರೌದ್ರ ಕಾಲ ಐತಿ ಅಪರರಾತ್ರಸ್ಯ ಸೌಮ್ಯಕಾಲತ್ವಾಚ್ಯ ತಸ್ಮಿನ್ ಕಾಲೇ ಶೀತ ಉತ್ಪದ್ಯತೆ. ರಾತ್ರಿ ಸೆಕೆಂಡ್ ಹಾಫ್ನಲ್ಲಿ ಏನಾಗುತ್ತೆ? ಸೌಮ್ಯ ಕಾಲ, ಸ್ವಲ್ಪ ಶೀತ ಶುರುವಾಗುತ್ತೆ, ಸ್ವಲ್ಪ ಕೂಲಾಗಲಿಕ್ಕೆ ಶುರುವಾಗುತ್ತೆ. ಮಾರುತ ಕಾಲತ್ವ ವಾಯುಶ್ಚವಾತಿ. ಮಾರುತ ಕಾಲ ಸ್ವಲ್ಪ ಗಾಳಿನೂ ಬೀಸುತ್ತಾಗ, ಸ್ವಲ್ಪ ಗಾಳಿ ಬೀಸುತ್ತೆ. ಅಂದರೆ ಕಾಲದ ಹೆಸರು ತಕ್ಕಂತೆ ವರ್ಕ್ ಮಾಡಬೇಕಾದ್ರೆ ಅದು ರೌದ್ರ ಕಾಲ. ಇದನ್ನು ನಾವು ಮಧ್ವೀಜ ಹೋದಾಗ ಸೇರಿಸ್ಬೇಕಂತ. ರೌದ್ರ ಕಾಲದಲ್ಲಿ ಬಂದಿದ್ದೀರಿ ನೀವೀಗ,
ನಾವು ರುದ್ರಾನಪತಿ ಪಿಶಾಚಿ ಭೂತಗಳು ಯಾರು ಅನುಯಾಯಿಗಳು? ಅದಕ್ಕೆ ನಮ್ಮ ಕಾಲ ಇರೋದು, ನಮ್ಮ ಕಾಲ ಅದು ಅರ್ಥ ಆಗ್ಬೇಕಾದ್ರೆ ಆ ಅರ್ಥ ಕೊಡಬೇಕು. ಬರೀ ಮಧ್ಯಾಹ್ನ ರಾತ್ರಿ ಅಂತ ಸಾಲ್ತ, ನಮ್ಮ ಕಾಲ ಇದು. ಆಗ ಆಮೇಲೆ ಮುಂದೆ ತಸ್ಮಿನ್ ಕಾಲೇ ಶೀತ ಉತ್ಪದ್ಯತೆ ಮಾರುತ ಕಾಲತ್ವಾತ್ ವಾಯುಶ್ಚವಾತಿ ಆಗ್ನೇಯ ಕಾಲತ್ವಾದೇವ ಅಹ್ನಿ ಸೈಕಘಟಿಕಂ ಹೋಮಕರ್ಮಾಣಿ ವಿಶೇಷತಃ ಪ್ರವರ್ತನೆ. ಎಷ್ಟು ಬರೀತಾರೆ ಆಚಾರ್ಯ ನೋಡ್ಬೇಕಾದ್ರೆ. ಆಗ್ನೇಯ ಕಾಲತ್ವಾದೇವ ಅಹ್ನಿ ಸೈಕಘಟಿಕಂ ಹೋಮಕರ್ಮಾಣಿ ವಿಶೇಷತಃ ಪ್ರವರ್ತತೆ. ಹೋಮಕರ್ಮಗಳನ್ನೆಲ್ಲ ರಾತ್ರಿ ಮಾಡಬಾರ್ದು. ಯಾವಾಗ ಮಾಡ್ಬೇಕಾದ್ರೆ? ಯಾಕೆ ಅಗ್ನಿ ಇಲ್ಲೇ ಇಲ್ಲ, ಅಗ್ನಿನೇ ಇಲ್ಲ, ಆದ್ದರಿಂದ ಹಗಲೇ ಮಾಡಬೇಕು. ಇವೆಲ್ಲ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದು. ರಾತ್ರಿ ಹೋಮ ಮಾಡಿ ಅವರೆಲ್ಲ ಕೂಡ ರಾತ್ರಿ ಮಾಡ್ತಾರೆ ಬೇರೆಯವರು ಅಂದರೆ ಅವೈದಿಕ ಪದ್ಧತಿ ಬಂದಾಗ. ಯಾತಕ್ಕೆ? ಅಲ್ಲಿ ಅವರಿಗೆ ಮುಟ್ಟಬೇಕು ಹೋಮ. ಅದು ರಾತ್ರಿ ಮಾಡೋದ್ರಿಂದ ಸರಿಯಾದವ್ರು ಮುಟ್ಟೋದಿಲ್ಲ. ಯಾರಿಗೆ ಮುಟ್ಟುತ್ತದೋ ಆದ್ದರಿಂದ ಅದಕ್ಕೆ ಉಪಯೋಗಿಸ್ಬಾರ್ದು ಅಂತ ಅರ್ಥ. ಹಾಂ, ಹೋಮ ಮಾಡ್ತಾರ? ಯಾರ್ಯಾರು ಹೋಮ? ಇಲ್ಲ ಅದು ಶಾಂತಿಗೋಸ್ಕರ ಮೊದಲೇ ಮಾಡಬೇಕು. ಅದು ಕೆಲವು ಪರ್ವಕಾಲ ಎಕ್ಸೆಪ್ಷನ್ ಬೇರೆ ಇರ್ತದೆ. ಎಕ್ಸೆಪ್ಷನ್ ಬೇರೆ, ಇದು ಬೇರೆ. ನಾವು ರಾತ್ರಿ ಎದ್ದು ಅರ್ಗೆ ಕೊಡ್ತೀವಿ, ಹತ್ತೊತ್ತೇನು ಮಾಡಿ ಬಿಡೋದು ದಿವಸ ಮಾಡೋದಿಲ್ಲ. ಹಾಗೆ ಪರ್ವಕಾಲದಲ್ಲಿ ಕೆಲವು ದೋಷಗಳಿಲ್ಲ, ಅದಿಲ್ಲದ ಹೋದ ಮಾಡೋಕ್ಕೆ ಬರೋದಿಲ್ಲ. ನಾಳೆ ದಿವಸ ಮುಂದಿನ ಪಾಠ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.